ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ನಾವು ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅಂದಾಗ ನಮಗೆ ಕಾಡುವಂತ ಕಾಮನ್ ಕ್ವೆಶ್ಚನ್, ಯಾವಾಗ ನಾವು ಶೇರ್ಸ್ಗಳನ್ನ ಬೈ ಮಾಡಬೇಕು, ಹಾಗೆ ಆ ಬೈ ಮಾಡಿದಂತ ಶೇರ್ಗಳನ್ನ ಯಾವ ಲೆವೆಲ್ನಲ್ಲಿ ಸೆಲ್ ಮಾಡಿ ಪ್ರಾಫಿಟ್ಸ್ ಅನ್ನ ಬುಕ್ ಮಾಡಬೇಕು ಅಂತ. ಸೊ ನಾವು ಮಾರ್ಕೆಟ್ ಅನ್ನ ಟೈಮ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಆದರೂ ಕೂಡ ಯಾವಾಗ ನಾವು ಶೇರ್ಸ್ಗಳನ್ನ ಬೈ ಮಾಡ್ಬೋದು, ಹಾಗೆ ಯಾವ ಲೆವೆಲ್ಗಳಲ್ಲಿ ಎಕ್ಸಿಟ್ ಆಗಿ ಪ್ರಾಫಿಟ್ಸ್ ಗಳನ್ನ ಮಾಡ್ಕೋಬಹುದು, ಅದರ ಬಗ್ಗೆ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಶೇರ್ಗಳ ಬೈಯಿಂಗ್ ಮತ್ತೆ ಸೆಲ್ಲಿಂಗ್ ಅಂತ ಬಂದಾಗ ಎರಡು ಕ್ಯಾಟಗರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಮೊದಲನೇ ಕ್ಯಾಟಗರಿ ಟ್ರೇಡಿಂಗ್. ಸೊ ಟ್ರೇಡರ್ಸ್ ಗಳು ಲೆವೆಲ್ಸ್ ಗಳನ್ನ ನೋಡ್ತಾರೆ, ಯಾವ ಒಂದು ಲೆವೆಲ್ ನಲ್ಲಿ ಸಪೋರ್ಟ್ ಇದೆ ಆ ಒಂದು ಲೆವೆಲ್ ನಿಂದ ಸ್ಟಾಕ್ ಬೌನ್ಸ್ ಬ್ಯಾಕ್ ಅನ್ನ ಕೊಟ್ಟಾಗ ಅಲ್ಲಿ ಎಂಟ್ರಿಯನ್ನ ತಗೋತಾರೆ, ಸಪೋರ್ಟ್ ಲೆವೆಲ್ ನ ಕೆಳಗಡೆ ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡ್ತಾರೆ. ಹಾಗೆ ಅವರು ಯಾವ ಒಂದು ಲೆವೆಲ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಆ ಒಂದು ಲೆವೆಲ್ ಟೆಕ್ನಿಕಲಿ ಅವರಿಗೆ ಚಾರ್ಟ್ ನಲ್ಲಿ ಕಾಣಿಸಿದಾಗ ಅವರು ಶೇರ್ಸ್ ಗಳನ್ನ ಸೆಲ್ ಮಾಡ್ತಾರೆ. ಈ ರೀತಿಯಲ್ಲಿ ಟ್ರೇಡಿಂಗ್ ನಡೀತಿರುತ್ತೆ. ಬಟ್ ಇನ್ವೆಸ್ಟರ್ಸ್ ಗಳು ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾರೆ. ಯೂಶಲಿ ಇನ್ವೆಸ್ಟರ್ಸ್ ಗಳು ಟೆಕ್ನಿಕಲ್ ಅನಾಲಿಸಿಸ್ ನ ಬಗ್ಗೆ ಅಷ್ಟಾಗಿ ಯೋಚನೆ ಮಾಡೋದಿಲ್ಲ, ಯಾಕೆಂದ್ರೆ ಅವರು ಫಂಡಮೆಂಟಲ್ಸ್ ಅನ್ನ ಹೆಚ್ಚಾಗಿ ಕನ್ಸಿಡರ್ ಮಾಡ್ಕೋತಾರೆ. ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತಹ ಕಂಪನಿಗಳ ಸ್ಟಾಕ್ ಅನ್ನ ಬೈ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ಇನ್ವೆಸ್ಟರ್ಸ್ ಗಳಿಗೆ ಕಾಡುವಂತಹ ಕಾಮನ್ ಕ್ವೆಶ್ಚನ್, ನಾವು ಮಾರ್ಕೆಟ್ ನಲ್ಲಿ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡಬೇಕಾ ಅಥವಾ ಕಾಂಪೌಂಡಿಂಗ್ ಮಾಡಿಕೊಂಡು ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಲಾಂಗ್ ಟರ್ಮ್ ಅಲ್ಲಿ ಪಡ್ಕೋಬೇಕಂತ. ಸೊ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಹಾಗೆ ಈ ಒಂದು ವಿಡಿಯೋ ಕೂಡ ಇನ್ವೆಸ್ಟರ್ಸ್ ಗಳಿಗೆ ಡೆಡಿಕೇಟ್ ಆಗಿರುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ಹಾಗೇನೆ ಯಾವ ರೀತಿಯಲ್ಲಿ ನಾವು ಶೇರ್ಸ್ ಗಳನ್ನ ಬೈ ಮಾಡಬಹುದು, ಯಾವ ರೀತಿಯಲ್ಲಿ ಲೆವೆಲ್ಸ್ ಅನ್ನ ನೋಡಿ ಸೆಲ್ ಮಾಡಬಹುದು, ಅದರ ಬಗ್ಗೆ ಬಹಳಷ್ಟು ವಿಡಿಯೋಗಳನ್ನ ಮಾಡಿದೀನಿ. ಆ ವಿಡಿಯೋಗಳು ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇ ಲಿಸ್ಟ್ ನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇನ್ವೆಸ್ಟರ್ಸ್ ಗಳು ಯಾವ ರೀತಿಯಲ್ಲಿ ಶೇರ್ಸ್ ಗಳನ್ನ ಬೈ ಮಾಡ್ಕೋಬಹುದು, ಹಾಗೆ ಯಾವ ಲೆವೆಲ್ಸ್ ಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡಬಹುದು, ನನ್ನ ಸ್ಟ್ರಾಟಜಿ ಯಾವ ರೀತಿಯಲ್ಲಿ ಇತ್ತು, ಸೊ ಅದನ್ನ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಶೇರ್ಸ್ ಗಳನ್ನ ಬೈ ಮಾಡೋದಕ್ಕೂ ಮುಂಚೆ ಕಂಪನಿಗಳನ್ನ ಐಡೆಂಟಿಫೈ ಮಾಡ್ಕೋಬೇಕಾಗುತ್ತೆ. ನೀವು ಮೊದಲು ಸ್ಟ್ರಾಂಗ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಸ್ಟ್ರಾಂಗ್ ಕಂಪನಿಗಳನ್ನ ಐಡೆಂಟಿಫೈ ಮಾಡ್ಕೊಂಡ್ಮೇಲೆ ಲೆವೆಲ್ಸ್ ಗಳನ್ನ ಐಡೆಂಟಿಫೈ ಮಾಡ್ಕೋಬೇಕಾಗುತ್ತೆ. ಕಂಪನಿ ಯಾವ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತದೆ, ಕಂಪನಿ ಕ್ವಾರ್ಟರ್ಲಿ ಪ್ರಾಫಿಟ್ಸ್ ಅನ್ನ ಮಾಡ್ತಿದ್ಯಾ, ಹಾಗೆ ಆ ಪ್ರಾಫಿಟ್ಸ್ ಕ್ವಾರ್ಟರ್ಲಿ ಇನ್ಕ್ರೀಸ್ ಆಗ್ತಿದ್ಯಾ, ಹಾಗೆ ಡೆಟ್ ಎಷ್ಟಿದೆ, ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡಿದಾಗ ಇವರ ಬಿಸ್ನೆಸ್ ಯಾವ ರೀತಿಯಲ್ಲಿದೆ, ಹಾಗೆ ಆ ಬಿಸ್ನೆಸ್ ಯಾವ ರೀತಿಯಲ್ಲಿ ಮುಂದಿನ 5 ರಿಂದ 10 ವರ್ಷದಲ್ಲಿ ಗ್ರೋ ಆಗುತ್ತೆ, ಆ ಎಲ್ಲಾ ಫ್ಯಾಕ್ಟರ್ ಗಳನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಮೇಜರ್ ಆಗಿ ವ್ಯಾಲ್ಯೂಯೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹೈಯರ್ ವ್ಯಾಲ್ಯೂಯೇಷನ್ಸ್ ಗಳಲ್ಲಿ ಶೇರ್ ಗಳನ್ನ ಬೈ ಮಾಡ್ಕೊಂಡಾಗ ಯಾವುದೇ ಒಂದು ಟೈಮ್ ನಲ್ಲಿ ಕರೆಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ವ್ಯಾಲ್ಯೂಯೇಷನ್ಸ್ ಗಳನ್ನ ಐಡೆಂಟಿಫೈ ಮಾಡಿ ಕರೆಕ್ಟ್ ಲೆವೆಲ್ ಗಳಲ್ಲಿ ಶೇರ್ ಗಳನ್ನ ಬೈ ಮಾಡ್ಕೊಂಡಾಗ ಒಳ್ಳೆ ಒಂದು ಆವರೇಜಿಂಗ್ ಅನ್ನ ಪರ್ಟಿಕ್ಯುಲರ್ ಸ್ಟಾಕ್ ನಲ್ಲಿ ಮಾಡ್ಕೋಬಹುದಾಗುತ್ತೆ. ಒಂದು ಎಕ್ಸಾಂಪಲ್ ನೊಂದಿಗೆ ಹೇಳಬೇಕು ಅಂದ್ರೆ ಇನ್ಫೋಸಿಸ್ ಸ್ಟಾಕ್ ಅನ್ನ ನಾನು ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ. 2020 ಕೋವಿಡ್ಗೂ ಮುಂಚೆ ಇನ್ಫೋಸಿಸ್ 750 ರೇಂಜ್ ನಲ್ಲಿ ಟ್ರೇಡ್ ಆಗ್ತಿತ್ತು. ಹಾಗೆ ಕೋವಿಡ್ ಬಂದ್ಮೇಲೆ ಇನ್ಫೋಸಿಸ್ 500 ಲೆವೆಲ್ ವರೆಗೂ ಕೂಡ ಹೋಗಿತ್ತು. ಸೊ ಆ ಒಂದು ಲೆವೆಲ್ ನಲ್ಲಿ ಯಾರು ಕೂಡ ಇನ್ಫೋಸಿಸ್ ನಲ್ಲಿ ಇಂಟ್ರೆಸ್ಟೆಡ್ ಆಗಿರ್ಲಿಲ್ಲ. ಕೋವಿಡ್ ಇತ್ತು, ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಕೂಡ ಇನ್ಫೋಸಿಸ್ ನಲ್ಲಿ ಇತ್ತು. ಸೊ ಆ ಒಂದು ಲೆವೆಲ್ ನಲ್ಲಿ ಇನ್ಫೋಸಿಸ್ ನ ವ್ಯಾಲ್ಯೂಯೇಷನ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ತುಂಬಾ ಜನ ಮಾರ್ಕೆಟ್ ಫಿಯರ್ ನಿಂದ ಇಂಟ್ರೆಸ್ಟೆಡ್ ಇರಲಿಲ್ಲ. ಅದಾದ್ಮೇಲೆ ಕೋವಿಡ್ ಬಂದ್ಮೇಲೆ ಎಲ್ಲರೂ ಕೂಡ ಡಿಜಿಟಲೈಸೇಷನ್ ಮಾಡಬೇಕು ಅಂತ ಅನ್ಕೊಂಡ್ರು, ತಮ್ಮ ಬಿಸ್ನೆಸ್ ಅನ್ನ ಆನ್ಲೈನ್ ಗೆ ತರುವಂತ ಪ್ರಯತ್ನವನ್ನ ಮಾಡಿದ್ರು. ಇದರಿಂದ ಇನ್ಫೋಸಿಸ್ ಒಳ್ಳೆ ಒಂದು ಆರ್ಡರ್ ಗಳನ್ನ ಪಡ್ಕೊಂಡ್ರು. ಕೋವಿಡ್ ಟೈಮ್ ನಲ್ಲಿ ಐಟಿ ಸೆಕ್ಟರ್ ನ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನುವಂತ ಒಂದು ಅನಾಲಿಸಿಸ್ ಬಂತು. ಅದಾದ್ಮೇಲೆ ಇನ್ಫೋಸಿಸ್ ನಲ್ಲಿ ಡಿಮಾಂಡ್ ಇನ್ಕ್ರೀಸ್ ಆಯ್ತು, ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಯ್ತು. 2022 ವೇಳೆಗೆ ಇನ್ಫೋಸಿಸ್ 2000 ಲೆವೆಲ್ ಅನ್ನ ಕೂಡ ಟಚ್ ಮಾಡ್ತು. ಸೊ ಆ ಒಂದು ಲೆವೆಲ್ ನಲ್ಲಿ ತುಂಬಾ ಜನ ಇನ್ಫೋಸಿಸ್ ನಲ್ಲಿ ಇಂಟ್ರೆಸ್ಟೆಡ್ ಇದ್ರು, ಯಾಕೆಂದ್ರೆ ಐಟಿ ಸೆಕ್ಟರ್ ಇನ್ನಷ್ಟು ಗ್ರೋ ಆಗುತ್ತೆ. ಈ ಒಂದು ಲೆವೆಲ್ ನಿಂದ ಇನ್ಫೋಸಿಸ್ ಇನ್ನು ಡಬಲ್ ಆಗುತ್ತೆ ಅನ್ನುವಂತ ಅನಾಲಿಸಿಸ್ ಗಳು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನೆಲ್ ಗಳಲ್ಲಿ ಬಂತು. ಹಾಗೆ ಬ್ರೋಕರೇಜ್ ಹೌಸ್ ಗಳು ಕೂಡ ಐಟಿ ಸೆಕ್ಟರ್ ನ ಕಂಪನಿಗಳಲ್ಲಿ ತುಂಬಾನೇ ಬುಲ್ಲಿಶ್ ಇದ್ರು. ಸೊ ಏನಾಗುತ್ತೆ, ರಿಟೇಲ್ ಇನ್ವೆಸ್ಟರ್ಸ್ ಗಳು ಈ ರೀತಿಯ ನ್ಯೂಸ್ ನೋಡೋದಕ್ಕೆ ಸಿಕ್ತಾಗ ಹೈಯರ್ ಲೆವೆಲ್ಸ್ ಗಳಲ್ಲಿ ಎಂಟ್ರಿಯನ್ನ ತಗೋತಾರೆ. ಬಟ್ ನಾವು ಹೈಯರ್ ಲೆವೆಲ್ ಯಾವುದು ಅದನ್ನ ಕೂಡ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. 2022 ಜನವರಿಯಲ್ಲಿ 2000 ಲೆವೆಲ್ ಹತ್ತಿರ ಟ್ರೇಡ್ ಆಗ್ತಿದ್ದಂತ ಇನ್ಫೋಸಿಸ್ ಆ ಒಂದು ಲೆವೆಲ್ ನಿಂದ ಕರೆಕ್ಟ್ ಆಗದೆ ಇನ್ನು 300-400 ಪಾಯಿಂಟ್ ಮೇಲೆ ಹೋಗಿ ಸೊ ಅಲ್ಲಿಂದ ಕೂಡ ಕರೆಕ್ಟ್ ಆಗ್ಬೋದಾಗಿತ್ತು. ಸೊ ಅದನ್ನೇ ನಾನು ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ಕೂಡ ಹೇಳಿದ್ದು. ಸೊ ನಾವು ಮಾರ್ಕೆಟ್ ಅನ್ನ ಟೈಮ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಬಟ್ ಖಂಡಿತವಾಗ್ಲೂ ನಾವು ಚಾರ್ಟ್ ಅನ್ನ ನೋಡಬಹುದಾಗುತ್ತೆ. ಸೊ ನೀವು ಈ ರೀತಿಯ ರ್ಯಾಲಿಯನ್ನ ಅಬ್ಸರ್ವ್ ಮಾಡಿದಾಗ, ಈ ರೀತಿಯ ರ್ಯಾಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ನಲ್ಲಿ ಬಂದಾಗ ಖಂಡಿತವಾಗ್ಲೂ ಸ್ವಲ್ಪ ಕರೆಕ್ಷನ್ ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹಾಗೆ ಈ ರೀತಿಯ ಕರೆಕ್ಷನ್ ಬಂದಾಗ ಬೈ ಆನ್ ಡಿಪ್ ಸ್ಟ್ರಾಟಜಿಯನ್ನ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಅದನ್ನು ನಾನು ಬಹಳ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಈ ಒಂದು ಲೆವೆಲ್ ನಲ್ಲಿ ಲಂಸಮ್ ಅಮೌಂಟ್ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬಾರ್ದು. ಲಂಸಮ್ ಅಮೌಂಟ್ ಏನಾದ್ರೂ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ಕಂಪನಿ ಆಲ್ ಟೈಮ್ ಹೈ ಇಂದ 20-25% ಕೆಳಗಡೆ ಟ್ರೇಡ್ ಆಗ್ತಿದ್ರೆ, ಹಾಗೆ ಆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಆ ಒಂದು ಲೆವೆಲ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಅಕಸ್ಮಾತ್ ಈ ರೀತಿಯಲ್ಲಿ ಹೈಯರ್ ಲೆವೆಲ್ ಗಳಲ್ಲಿ ಇನ್ನಷ್ಟು ಸ್ಟಾಕ್ ಮೇಲೆ ಹೋಗುತ್ತೆ ಅಂತ ನಿಮ್ಗೆ ಅನ್ನಿಸ್ದಾಗ
ಕೇವಲ 20-25% ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ನ ಮಾತ್ರ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಹಾಗೆ ಮತ್ತಷ್ಟು ಕರೆಕ್ಷನ್ ಬಂದಾಗ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ಬೋದಾಗುತ್ತೆ. ಸೊ ಈ ರೀತಿಯಲ್ಲಿ ಬೈಯಿಂಗ್ ಅನ್ನ ನೀವು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಟೆಕ್ನಿಕಲಿ ನಿಮಗೆ ಸ್ವಲ್ಪ ಐಡಿಯಾ ಇದ್ರೆ ಸ್ಟಾಕ್ ಓವರ್ ಸೋಲ್ಡ್ ಝೋನ್ ನಲ್ಲಿ ಇದ್ದಾಗ ನೀವು ಬೈಯಿಂಗ್ ಅನ್ನ ಮಾಡಬೇಕಾಗುತ್ತೆ. ಹಾಗೆ ಯಾವುದೇ ಒಂದು ಕಂಪನಿಯಲ್ಲಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಾ ಅಂದಾಗ ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟ್ ಯಾವ ರೀತಿಯಲ್ಲಿ ಬರ್ತಿದೆ ಅದನ್ನ ನೀವು ಐಡೆಂಟಿಫೈ ಮಾಡಬೇಕು. 2022ರ ಮಾರ್ಚ್ ಕ್ವಾರ್ಟರ್ ನಿಂದ ಇನ್ಫೋಸಿಸ್ ನ ಸ್ಟಾಕ್ ಪ್ರೈಸ್ ನಲ್ಲಿ ತುಂಬಾನೇ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬಟ್ ಅವರ ಪ್ರಾಫಿಟ್ಸ್ ಅನ್ನ ನೀವು ಅಬ್ಸರ್ವ್ ಮಾಡಿ, ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ನಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿಯ ಫಂಡಮೆಂಟಲ್ಸ್ ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರಲಿಲ್ಲ. ಜಸ್ಟ್ ರಿಸೆಷನ್ ಬರುತ್ತೆ ಅನ್ನುವಂಥ ಒಂದು ನ್ಯೂಸ್ ನಿಂದ ಓವರ್ ಆಲ್ ಎಲ್ಲ IT ಕಂಪನಿಗಳು ಕೂಡ ಕರೆಕ್ಟ್ ಆಗ್ತಿತ್ತು. ಅದರ ಜೊತೆಯಲ್ಲಿ ಇನ್ಫೋಸಿಸ್ ಕೂಡ ಕರೆಕ್ಟ್ ಆಗಿದೆ. ಆದ್ರಿಂದ ಇಂಡಸ್ಟ್ರಿ ಅಥವಾ ಸೆಕ್ಟರ್ ಅನ್ನ ಕೂಡ ನಾವು ಅಬ್ಸರ್ವ್ ಮಾಡ್ತಿರ್ಬೇಕಾಗುತ್ತೆ. ಸೆಕ್ಟರ್ ನ ಎಲ್ಲಾ ಸ್ಟಾಕ್ ಗಳು ಕರೆಕ್ಟ್ ಆಗ್ತಿದ್ದಾಗ ಅಲ್ಲಿ ನಾವು ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಕೇವಲ ಒಂದೇ ಒಂದು ಕಂಪನಿ ಮಾತ್ರ ಫಾಲ್ ಆಗ್ತಿದೆ, ಮಿಕ್ಕ ಆ ಸೆಕ್ಟರ್ ನ ಎಲ್ಲಾ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂದಾಗ ಕಂಪನಿಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದಾಗುತ್ತೆ. ಎಕ್ಸಾಂಪಲ್ಗೆ ಹೀರೋ ಮೊಟೊಕಾರ್ಪ್ 2017ನೇ ಇಸ್ವಿಯಲ್ಲಿ 4,000 ಪ್ರೈಸ್ ನ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಈಗಲೂ ಕೂಡ ಹೀರೋ ಮೊಟೊಕಾರ್ಪ್ 3,000 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಕೋವಿಡ್ ಸಂದರ್ಭದಲ್ಲಿ 1,500ರವರೆಗೂ ಹೀರೋ ಮೊಟೊಕಾರ್ಪ್ ಹೋಗಿತ್ತು. ಸೊ ನೀವು 2017ರಲ್ಲಿ ಹೀರೋ ಮೊಟೊಕಾರ್ಪ್ ನಲ್ಲಿ ಈ ಒಂದು ಹೈಯರ್ ಲೆವೆಲ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಈಗಲೂ ಕೂಡ ನೀವು ಲಾಸ್ ನಲ್ಲಿ ಇರ್ತೀರಾ. ಸೊ ಇಲ್ಲಿ ನಾವು ಫಾಲೋ ಮಾಡಬೇಕಾಗಿರುವಂತಹ ಅಪ್ರೋಚ್ ಏನಂದ್ರೆ ಹೀರೋ ಮೊಟೊಕಾರ್ಪ್ ನಿಫ್ಟಿ 50ಯ ಕಂಪನಿ ಆಗಿರುತ್ತೆ. ಹಾಗೆ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಕೂಡ ಟ್ರೇಡ್ ಆಗ್ತಿದೆ. ಹಾಗೆ ಕಂಪನಿಯ ಫಂಡಮೆಂಟಲ್ಸ್ ಯಾವ ರೀತಿಯಲ್ಲಿದೆ ಅದನ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಪ್ರಾಫಿಟಬಿಲಿಟಿ ಯಾವ ರೀತಿಯಲ್ಲಿದೆ ಅದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಸ್ಟಾಕ್ ನಲ್ಲಿ ಏನಾದ್ರೂ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಈ ಡಿಪ್ ಗಳೇನ್ ನಿಮ್ಗೆ ಕಾಣಿಸ್ತಿದೆ ಆ ಡಿಪ್ ಗಳಲ್ಲಿ ನೀವು ಶೇರ್ ಗಳನ್ನ ಬೈ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಆಗ ಏನಾಗುತ್ತೆ, ನಿಮ್ಮ ಆವರೇಜ್ ಕಡಿಮೆ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಸ್ಟಾಕ್ ರೈಸ್ ಆದಾಗ ಅಲ್ಲಿ ನೀವು ಪ್ರಾಫಿಟ್ಸ್ ಗಳನ್ನ ತಗೋಬಹುದಾಗುತ್ತೆ. ಸೊ ಈ ರೀತಿಯ ಸ್ಟ್ರಾಟಜಿಯನ್ನ ಫಾಲೋ ಮಾಡೋದ್ರಿಂದ ಪೋರ್ಟ್ಫೋಲಿಯೋ ಕೂಡ ಯಾವಾಗ್ಲೂ ಗ್ರೀನ್ ನಲ್ಲಿ ಇರುತ್ತೆ. ಹೀರೋ ಮೊಟೊಕಾರ್ಪ್ ನ ಪ್ರಾಫಿಟ್ ಶೀಟ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವರ ಪ್ರಾಫಿಟ್ಸ್ 2017ರ ಫೈನಾನ್ಷಿಯಲ್ ಇಯರ್ ನಿಂದ ಕನ್ಸಿಕ್ಯೂಟಿವ್ ಆಗಿ ಫಾಲ್ ಆಗ್ತಾ ಬರ್ತಿದೆ. ಕಂಪನಿ ತಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಬಟ್ ಕಾಂಪಿಟೇಷನ್ ತುಂಬಾನೇ ಇದೆ. ಬೇರೆ ಕಂಪನಿಗಳು ಒಳ್ಳೆ ಒಂದು ಪ್ರಾಡಕ್ಟ್ಸ್ ಗಳನ್ನ ಲಾಂಚ್ ಮಾಡ್ತಿದ್ದಾರೆ, ಅವರ ಬಿಸ್ನೆಸ್ ಇಂಪ್ರೂವ್ ಆಗ್ತಿದೆ. ಆದ್ರಿಂದ ಹೀರೋ ಮೊಟೊಕಾರ್ಪ್ ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಿದ್ದಾರೆ. ಬಟ್ ಫಂಡಮೆಂಟಲಿ ಕಂಪನಿನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ. ಸೊ ಆದ್ರಿಂದ ಈ ಕಂಪನಿಯನ್ನ ಕೂಡ ನಾವು ಲಾಂಗ್ ಟರ್ಮ್ ಗೆ ಕಂಟಿನ್ಯೂ ಮಾಡಬಹುದು. ಒಳ್ಳೆ ಲೆವೆಲ್ ಗಳಲ್ಲಿ ಶೇರ್ ಅನ್ನೇನೋ ಬೈ ಮಾಡ್ಕೊಂಡ್ವಿ. ಹಾಗೆ ಈಗ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಇದೆ. ಯಾವಾಗ ಸೆಲ್ ಮಾಡೋದು, ಯಾವ ಲೆವೆಲ್ ನಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಳ್ಳೋದು, ಈ ಒಂದು ಡೌಟ್ ಕೂಡ ಕಾಮನ್ ಆಗಿರುತ್ತೆ. ಹಾಗೆ ಇನ್ನೊಂದು ಮೇಜರ್ ಡೌಟ್ ಏನಂದ್ರೆ, ನಾನು ಲಾಂಗ್ ಟರ್ಮ್ ಇನ್ವೆಸ್ಟರ್, ನಾನು ಮ್ಯಾಂಡೇಟರಿ ಶಾರ್ಟ್ ಟರ್ಮ್ ನಲ್ಲಿ ಪ್ರಾಫಿಟ್ಸ್ ಅನ್ನ ಬುಕ್ ಮಾಡ್ಕೊಳ್ತಾ ಹೋಗ್ಬೇಕಾ ಅನ್ನುವಂತ ಡೌಟ್ ಕೂಡ ಇರುತ್ತೆ. ಇದು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾವಾಗ ನಾವು ಸ್ಟಾಕ್ ಅನ್ನ ಸೆಲ್ ಮಾಡಬೇಕು ಅದನ್ನ ನಾವು ನೋಡೋದಾದ್ರೆ, ಸೊ ಈಗ ನಿಫ್ಟಿ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿದೆ. ಈ ಒಂದು ಲೆವೆಲ್ ನಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಇರುತ್ತೆ. ಅಂದ್ರೆ ನೀವು ಪರ್ಟಿಕ್ಯುಲರ್ ಕಂಪನಿಯ ಸ್ಟಾಕ್ ಅನ್ನ ಕೂಡ ಚೆಕ್ ಮಾಡಬೇಕಾಗುತ್ತೆ. ಆ ಪರ್ಟಿಕ್ಯುಲರ್ ಸ್ಟಾಕ್ ನಲ್ಲಿ ಎಷ್ಟು ಪ್ರಾಫಿಟ್ಸ್ ನಿಮಗೆ ಕಾಣಿಸ್ತಿದೆ. ಸೊ ಆ ಎಲ್ಲ ವಿಷಯವನ್ನ ಗಮನದಲ್ಲಿ ಇಟ್ಕೊಂಡು ನೀವು ಪ್ರಾಫಿಟ್ಸ್ ಅನ್ನ ಬುಕ್ ಮಾಡಬೇಕಾಗುತ್ತೆ. ನಿಫ್ಟಿ ಏನೋ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿದೆ, ಬಟ್ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿರುವಂತಹ ಸ್ಟಾಕ್ ಮಾರ್ಕೆಟ್ ಅನ್ನ ಬೀಟ್ ಮಾಡ್ತಿದ್ಯಾ ಅಥವಾ ಇನ್ನೂ ಕೂಡ ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗ್ತಿದ್ಯಾ ಅದನ್ನ ಕೂಡ ನೀವು ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವಾಗ ನಾವು ಪರ್ಟಿಕ್ಯುಲರ್ ಸ್ಟಾಕ್ಸ್ ಗಳನ್ನ ಸೆಲ್ ಮಾಡಬೇಕು ಅದನ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ, ಮೊದಲನೇದಾಗಿ ಫೈನಾನ್ಷಿಯಲ್ ಮಿಸ್ಟೇಕ್. ಅಂದ್ರೆ ನೀವು ಮಾರ್ಕೆಟ್ಗೆ ಬಂದಿರ್ತೀರಾ, ಯಾವುದೋ ಒಂದು ರೆಕಮೆಂಡೇಶನ್ ನ ಬೇಸಿಸ್ ಮೇಲೆ ಕೆಲವೊಂದಿಷ್ಟು ಸ್ಟಾಕ್ ಗಳನ್ನ ಬೈ ಮಾಡ್ಕೊಂಡಿರ್ತೀರಾ. ಆಗ ನಿಮಗೆ ಮಾರ್ಕೆಟ್ ನ ಬಗ್ಗೆ ಏನು ಅರಿವಿರೋದಿಲ್ಲ. ಯಾರ್ದೋ ರೆಕಮೆಂಡೇಶನ್ ನ ಮೇಲೆ ಶೇರ್ಸ್ ಗಳನ್ನ ಬೈ ಮಾಡ್ಕೊಂಡು ಅದನ್ನ ಇನ್ನೂ ಪೋರ್ಟ್ಫೋಲಿಯೋನಲ್ಲಿ ಹೋಲ್ಡ್ ಮಾಡ್ತಿರ್ತೀರಾ. ಅದು ನಿಮಗೆ ಮಿಸ್ಟೇಕ್ ಅಂತ ಅನ್ಸಿರುತ್ತೆ. ಹಾಗೆ ರೀಸೆಂಟ್ ಟೈಮ್ ನಲ್ಲಿ ಕಂಪನಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂದಾಗ ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ನೀವು ಕಂಪ್ಲೀಟ್ ಆಗಿ ಸೆಲ್ ಮಾಡಬಹುದಾಗುತ್ತೆ. ಎರಡನೇದಾಗಿ ಕ್ವಿಕ್ ಗೇನ್ಸ್ ಅನ್ನ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ಮಾರ್ಕೆಟ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ, ನನ್ನ ಪೋರ್ಟ್ಫೋಲಿಯೋ ಕೂಡ ಗ್ರೀನ್ ನಲ್ಲಿದೆ, ಸ್ವಲ್ಪ ಶೇರ್ ಗಳನ್ನ ಸೆಲ್ ಮಾಡಿ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನು ಈಗ ಮಾಡ್ಕೋತೀನಿ. ಅದಾದ್ಮೇಲೆ ಸ್ಟಾಕ್ ನಲ್ಲಿ ಡೌನ್ ಸೈಡ್ ಇದ್ದಾಗ ಅಲ್ಲಿ ನಾನು ಬೈಯಿಂಗ್ ಅನ್ನ ಮಾಡ್ತೀನಿ ಅಂದಾಗ ಸ್ವಲ್ಪ ಪೋರ್ಷನ್ ಅನ್ನ ನೀವು ಸೆಲ್ ಮಾಡಬಹುದಾಗುತ್ತೆ. ಇನ್ನೊಂದು, ನೀವು ಬೈಯಿಂಗ್ ಮಾಡುವಾಗ ಈ ಒಂದು ಪ್ರೈಸ್ಗೆ ಹೋದ್ರೆ ನಾನು ಅಲ್ಲಿ ಎಕ್ಸಿಟ್ ಆಗ್ತೀನಿ ಅಂತ ಅನ್ಕೊಂಡಿರ್ತೀರಾ. ಸೊ ಆ ಒಂದು ಪ್ರೈಸ್ ರೀಚ್ ಆದಾಗ ಅಲ್ಲಿ ನೀವು ಪ್ರಾಫಿಟ್ಸ್ ಗಳನ್ನ ಬುಕ್ ಮಾಡ್ಕೋಬಹುದಾಗುತ್ತೆ. ನಾಲ್ಕನೇದಾಗಿ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಚೆಕ್ ಮಾಡ್ತಿರ್ತೀರಾ. ಫಂಡಮೆಂಟಲ್ಸ್ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸ್ದಾಗ ನೀವು ಎಕ್ಸಿಟ್ ಆಗ್ಬೋದಾಗುತ್ತೆ. ಹಾಗೇನೆ ಟೆಕ್ನಿಕಲಿ ಸ್ಟಾಕ್ ಓವರ್ ಬಾಟ್ ಝೋನ್ ನಲ್ಲಿ ಇದೆ. ಲೆವೆಲ್ಸ್ ಗಳು ಈಗ ಅಬ್ಸರ್ವ್ ಮಾಡಿದಾಗ ಸ್ಟಾಕ್ ಇಲ್ಲಿಂದ ಫಾಲ್ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ದಾಗ ಅಲ್ಲಿ ನೀವು ಎಕ್ಸಿಟ್ ಆಗ್ಬೋದಾಗುತ್ತೆ. ಹಾಗೆ ಕಂಪನಿಯಲ್ಲಿ ಏನಾದ್ರೂ ಬ್ಯಾಡ್ ನ್ಯೂಸ್ ಇದ್ರೆ, ಮಾರ್ಕೆಟ್ ನಲ್ಲಿ ಏನಾದ್ರೂ ಬ್ಯಾಡ್ ನ್ಯೂಸ್ ಇದ್ರೆ ಆಗ ನೀವು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡ್ಕೋಬಹುದಾಗುತ್ತೆ. ಹಾಗೆ ಕೊನೆಯದಾಗಿ ಏನಾದ್ರೂ ಎಮರ್ಜೆನ್ಸಿ ಇದ್ರೆ, ನಿಮ್ಗೆ ದುಡ್ಡು ಬೇಕೇ ಬೇಕು ಅಂತ ಅನ್ಸಿದ್ರೆ, ನಿಮ್ಮ ಪೋರ್ಟ್ಫೋಲಿಯೋ ಗ್ರೀನ್ ನಲ್ಲಿದ್ರೆ ಆಗ ನೀವು ಸ್ಟಾಕ್ಸ್ ಗಳನ್ನ ಸೆಲ್ ಮಾಡಬಹುದಾಗುತ್ತೆ.
ಈ ಯಾವುದೇ ರೀಸನ್ ಇಲ್ಲದೆ ನನ್ನ ಪೋರ್ಟ್ಫೋಲಿಯೋನಲ್ಲಿ ಎಲ್ಲಾ ಸ್ಟಾಕ್ಗಳು ಚೆನ್ನಾಗಿದೆ, ಆ ಕಂಪನಿಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚೆನ್ನಾಗಿ ಮಾಡುತ್ತೆ ಅನ್ನುವಂತ ಭರವಸೆ ನಿಮಗೆ ಇದ್ರೆ ಆಗ ನೀವು ಪ್ರಾಫಿಟ್ ಬುಕಿಂಗ್ ಮಾಡುವಂತ ಯಾವುದೇ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಮಂತ್ಲಿ ಇಷ್ಟು ಅಮೌಂಟ್ ಅಂತ ಬರುತ್ತೆ, ಆ ಅಮೌಂಟ್ ಅನ್ನು ನಾನು ಇನ್ವೆಸ್ಟ್ ಮಾಡ್ತೀನಿ ಅನ್ನುವಂತ ಧೈರ್ಯ ಇದ್ರೆ ನೀವು ಶಾರ್ಟ್ ಟರ್ಮ್ ನಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಯಾವಾಗ ನೀವು ಪ್ರಾಫಿಟ್ ಬುಕಿಂಗ್ ಮಾಡಬೇಕು ಅಂದ್ರೆ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿರುವಂತಹ ಬೇರೆ ಕಂಪನಿಗಳ ಪ್ರೈಸ್ ಫಾಲ್ ಆಗ್ತಿದೆ, ಬಟ್ ಕೆಲವೊಂದಿಷ್ಟು ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾವೆ. ಆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂತಹ ಕಂಪನಿಗಳಲ್ಲಿ ಸ್ವಲ್ಪ ಶೇರ್ಸ್ ಗಳನ್ನು ನಾನು ಸೆಲ್ ಮಾಡಿ ವೀಕ್ ಪರ್ಫಾರ್ಮಿಂಗ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ನಿಮಗೆ ಅನ್ನಿಸ್ದಾಗ ಅಲ್ಲಿ ನೀವು ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡಬಹುದಾಗುತ್ತೆ. ಇದು ಇಂಡಿವಿಜುವಲ್ಸ್ ನ ಮೇಲೆ ಬೇಸ್ ಆಗಿರುತ್ತೆ. ನನ್ನ ಸ್ಟ್ರಾಟಜಿ ಏನಿತ್ತು ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಎಕ್ಸಾಂಪಲ್ಗೆ ಸ್ಟಾಕ್ ಎ 100 ಶೇರ್ಸ್ ಗಳನ್ನು ನಾನು 100 ರೂಪಾಯಿಯ ಪ್ರೈಸ್ ನಲ್ಲಿ ಬೈ ಮಾಡ್ತೀನಿ ಅಂದಾಗ ಸೊ ನಾನು ಆ ಪರ್ಟಿಕ್ಯುಲರ್ ಸ್ಟಾಕ್ ನಲ್ಲಿ 10,000 ರೂಪಾಯಿಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತೀನಿ. ನಾನು ಬೈ ಮಾಡ್ಕೊಂಡಿರುವಂತಹ ಪ್ರೈಸ್ 100 ರೂಪಾಯಿ ಆಗಿರುತ್ತೆ. ಹಾಗೆ ನಾನು ಆ ಸ್ಟಾಕ್ ಅನ್ನ ಬೈ ಮಾಡುವಾಗ 20% ನಷ್ಟು ಗೇನ್ ಸಿಕ್ಕಿದ್ರೆ ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ನಲ್ಲಿ 50% ನಷ್ಟು ಪ್ರಾಫಿಟ್ ಬುಕ್ ಮಾಡ್ತೀನಿ ಅಂತ ಅನ್ಕೊಂಡಿರ್ತೀನಿ. ಸೊ 100 ರೂಪಾಯಿಲಿ ಶೇರ್ ಅನ್ನ ಬೈ ಮಾಡ್ಕೊಂಡಿರುವಾಗ ಆ ಸ್ಟಾಕ್ ಪ್ರೈಸ್ ಏನಾದ್ರೂ 120ಕ್ಕೆ ಹೋದ್ರೆ ಅಲ್ಲಿ ನಾನು 50% ನಷ್ಟು ಸೆಲ್ಲಿಂಗ್ ಅನ್ನ ಮಾಡ್ತೀನಿ. ಅಂದ್ರೆ 20% ನಷ್ಟು ಪ್ರಾಫಿಟ್ ಸಿಕ್ಕಿದಾಗ 50 ಶೇರ್ಸ್ ಗಳನ್ನ ಸೆಲ್ ಮಾಡ್ತೀನಿ. ಆಗ ನಂಗೆ ಆ 50 ಶೇರ್ಸ್ ಗಳನ್ನ ಸೆಲ್ ಮಾಡಿದಾಗ 1000 ರೂಪಾಯಿಷ್ಟು ಪ್ರಾಫಿಟ್ ಸಿಗುತ್ತೆ. ಸೊ ಈಗ ನನ್ನ ಹತ್ರ 50 ಶೇರ್ಸ್ ಗಳು ಮಿಕ್ಕಿದೆ, ಮತ್ತೆ ಸ್ಟಾಕ್ ಪ್ರೈಸ್ ಜಂಪ್ ಆಯ್ತು ಅಂತ ಅನ್ಕೊಳ್ಳಿ. ಆ ಒಂದು ಪ್ರೈಸ್ ನಿಂದ ಅಂದ್ರೆ 120ರ ಪ್ರೈಸ್ ನಲ್ಲಿ ನಾನು ಇನ್ನು ಸೆಲ್ ಮಾಡಿದ್ದೆ, ಆ ಪ್ರೈಸ್ ನಿಂದ ಇನ್ನೂ 20% ಸ್ಟಾಕ್ ಮೇಲಕ್ಕೆ ಹೋದಾಗ 144ರ ಪ್ರೈಸ್ ನ ಅರೌಂಡ್ ಅಲ್ಲಿ ಮತ್ತೆ ನಾನು 50% ಅನ್ನ ಸೆಲ್ ಮಾಡ್ತೀನಿ. ಸೊ ನನ್ನ ಹತ್ರ ಇದ್ದಂತ ಟೋಟಲ್ ಶೇರ್ಸ್ 50, ಅಂದ್ರೆ ಆಲ್ರೆಡಿ 50 ಶೇರ್ ಗಳನ್ನ ಸೆಲ್ ಮಾಡಿದ್ದೀನಿ. ಸೊ ಮಿಕ್ಕಿದ್ದು 50, ಆ ಮಿಕ್ಕಿದ್ 50ರಲ್ಲಿ 25 ಶೇರ್ಸ್ ಗಳನ್ನ ನಾನು ಸೆಲ್ ಮಾಡ್ತೀನಿ. ಆಗ ನಂಗೆ 880 ರೂಪಾಯಿ ಪ್ರಾಫಿಟ್ ಸಿಗುತ್ತೆ. ಅಂದ್ರೆ 44 ರೂಪಾಯಿಯ ಪ್ರಾಫಿಟ್ ಪ್ರತಿ ಶೇರಿನ ಮೇಲೆ ಇರುತ್ತೆ, ಯಾಕೆಂದ್ರೆ ನನ್ನ ಬೈಯಿಂಗ್ ಪ್ರೈಸ್ ಏನಿತ್ತು ಅದು 100 ರೂಪಾಯಿ ಆಗಿತ್ತು. ಸೊ ಈ ರೀತಿಯಲ್ಲಿ ಟೋಟಲ್ 10,000ದ ಇನ್ವೆಸ್ಟ್ಮೆಂಟ್ ನ ಮೇಲೆ ಆಲ್ರೆಡಿ ನನಗೆ 1880 ರೂಪಾಯಿಷ್ಟು ಪ್ರಾಫಿಟ್ಸ್ ಆಗಿರುತ್ತೆ. ಹಾಗೆ ಕಂಪನಿ ಏನಾದ್ರೂ ಡಿವಿಡೆಂಡ್ ಗಳನ್ನ ಪೇ ಮಾಡ್ತಿದ್ದಾರೆ ಅಂದ್ರೆ ಅದು ಕೂಡ ಒಂದು ಎಕ್ಸ್ಟರ್ನಲ್ ಅಮೌಂಟ್ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ಪ್ರಾಫಿಟ್ ಅನ್ನು ಬುಕ್ ಮಾಡ್ಕೊಂಡಿರ್ತೀವಿ. ಈಗ ಟೋಟಲ್ 100 ಶೇರ್ಗಳಲ್ಲಿ 75 ಶೇರ್ಗಳನ್ನ ನಾವು ಆಲ್ರೆಡಿ ಸೆಲ್ ಮಾಡಿದೀವಿ. ಆ 25 ಶೇರ್ಗಳ ಆವರೇಜ್ ಪ್ರೈಸ್ ಈಗ 100 ರೂಪಾಯಿ ಆಗಿರುತ್ತೆ. ಈ ಒಂದು ಸಿಚುವೇಶನ್ ನಲ್ಲಿ ಮಾರ್ಕೆಟ್ ನಲ್ಲಿ ಏನಾದ್ರೂ ಕರೆಕ್ಷನ್ ಬಂತು ಅಂತ ಅನ್ಕೊಳ್ಳಿ, ಆ ಒಂದು ಕರೆಕ್ಷನ್ ನಲ್ಲಿ ಸ್ಟಾಕ್ ಎ ಇನ್ನಷ್ಟು ಕರೆಕ್ಟ್ ಆಗಿ 130ರ ಪ್ರೈಸ್ ಗೆ ಬಂದ್ರೆ ಮತ್ತೆ 25 ಶೇರ್ಗಳನ್ನ ನಾವು ಬೈ ಮಾಡ್ಕೋಬೇಕಾಗುತ್ತೆ. ಆಗ ನಮ್ಮ ಆವರೇಜ್ ಏನಿದೆ 115 ಆಗುತ್ತೆ. ಹಾಗೆ ನಮ್ಮ ಟೋಟಲ್ ಶೇರ್ಸ್ 50 ಆಗಿರುತ್ತೆ. ಸೊ ಇಲ್ಲಿ ಜಸ್ಟ್ ನಾನು ಒಂದು ಸಿನಾರಿಯೋನ ತಗೊಂಡು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ಇದೇ ರೀತಿಯಲ್ಲಿ ಆಗುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಾವು ಅನಲೈಸ್ ಮಾಡಿಕೊಂಡು ಪ್ರಾಫಿಟ್ಸ್ ಗಳನ್ನ ತಗೋಬೇಕಾಗುತ್ತೆ. ಯೂಶಲಿ ನಾನು ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದಾಗ ಈ ರೀತಿಯ ಒಂದು ಅಪ್ರೋಚ್ ಅನ್ನ ಫಾಲೋ ಮಾಡ್ತಿದ್ದೆ. ಸೊ ಕೆಲವೊಂದಿಷ್ಟು ಸಿನಾರಿಯೋಗಳಲ್ಲಿ 100 ರೂಪಾಯಿ ಹತ್ರ ನೀವು 100 ಶೇರ್ಗಳನ್ನ ಬೈ ಮಾಡ್ಕೊಂಡಿರ್ತೀರಾ. ಆ ಒಂದು ಲೆವೆಲ್ ನಿಂದ ಸ್ಟಾಕ್ ಕರೆಕ್ಟ್ ಆಗಿ 80ರವರೆಗೂ ಹೋಗುತ್ತೆ. ಸೊ ಆ ಒಂದು ಲೆವೆಲ್ಗಳಲ್ಲಿ ಮತ್ತೆ 20-30 ಶೇರ್ಗಳನ್ನ ಬೈ ಮಾಡ್ಕೋಬೇಕಾಗುತ್ತೆ. ಅಲ್ಲಿಂದ ಆವರೇಜ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ಪ್ರೈಸ್ ನಿಂದ ಮತ್ತೆ 20% ನ ಜಂಪ್ ನೋಡೋದಕ್ಕೆ ಸಿಕ್ತಾಗ ಅಲ್ಲಿ ನೀವು ಲೋವರ್ ಲೆವೆಲ್ಗಳಲ್ಲಿ ಏನು ಶೇರ್ಗಳನ್ನ ಬೈ ಮಾಡ್ಕೊಂಡಿದ್ರಿ ಆ ಶೇರ್ಸ್ ಗಳನ್ನ ಸೆಲ್ ಮಾಡಿ ಪ್ರಾಫಿಟ್ಸ್ ಅನ್ನ ತಗೋಬೇಕಾಗುತ್ತೆ. ಈ ರೀತಿಯಲ್ಲಿ 20% ನ ಸ್ಟ್ರಾಟಜಿಯನ್ನ ಇಟ್ಕೊಂಡು ನೀವು ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡಬಹುದಾಗುತ್ತೆ. ಹಾಗೆ ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ಇದು ಇಂಡಿವಿಜುವಲ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದಿಷ್ಟು ಜನ 7ರಿಂದ 8% ನ ಪ್ರಾಫಿಟ್ ಕೂಡ ಒಳ್ಳೆ ಒಂದು ಪ್ರಾಫಿಟ್ ಅಂತ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡ್ತಾರೆ. ಕೆಲವೊಂದಿಷ್ಟು ಕಂಪನಿಗಳಲ್ಲಿ 20% ನ ಗೇನ್ ಯಾವುದೇ ಒಂದು ರೀಸನ್ಗೂ ಬರೋದಿಲ್ಲ. ಅಂದ್ರೆ 3-4 ವರ್ಷ ಕಂಪನಿಗಳು ಸೈಡ್ ವೇಸ್ ನಲ್ಲಿ ಟ್ರೇಡ್ ಆಗ್ತಿರುತ್ತೆ. ಆಗ ನಿಮಗೆ ಪ್ರಾಫಿಟ್ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಆದ್ರೆ ನೀವು ವೆಯ್ಟ್ ಮಾಡಬಹುದು. ಎಕ್ಸಾಂಪಲ್ಗೆ ITC 2016ರಿಂದ 2022ರವರೆಗೂ ITC ಯಾವುದೇ ರೀತಿಯ ಗೇನ್ಸ್ ಗಳನ್ನ ಮಾಡ್ಕೊಡ್ಲಿಲ್ಲ. ಬಟ್ ಅದಾದ್ಮೇಲೆ ಒಳ್ಳೆ ಒಂದು ಗೇನ್ಸ್ ಅನ್ನ ಮಾಡ್ಕೊಡ್ತು. ಪ್ರೈಸ್ ಈಗ ಆಲ್ಮೋಸ್ಟ್ 120% ಅಷ್ಟು ಗೇನ್ ಆಗಿದೆ. ಸೊ ಫಂಡಮೆಂಟಲ್ ಸ್ಟ್ರಾಂಗ್ ಆಗಿದೆ ಅಂದ್ರೆ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಸೊ ಹಾಗೆ ನಿಮಗೆ ಸ್ವಲ್ಪ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತು ಅಂದ್ರೆ RSI ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಈ ಒಂದು ಇಂಡಿಕೇಟರ್ ಅನ್ನು ನೀವು ಬಳಸ್ಕೋಬಹುದಾಗುತ್ತೆ. ಯಾವ ರೀತಿಯಲ್ಲಿ ಈ ಒಂದು ಇಂಡಿಕೇಟರ್ ನ ಬಳಸ್ಕೊಳ್ಳೋದು ಆ ವಿಡಿಯೋ ಆಲ್ರೆಡಿ ಅವೈಲೇಬಲ್ ಇದೆ. ಆ ವಿಡಿಯೋ ಲಿಂಕ್ ಅನ್ನ ಐ ಬಟನ್ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ RSI ನಲ್ಲಿ ನಿಮಗೆ 70ರ ಲೆವೆಲ್ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಆ ಸ್ಟಾಕ್ ಓವರ್ ಬಾಟ್ ಝೋನ್ ನಲ್ಲಿ ಇದೆ, ಅಲ್ಲಿಂದ ಒಂದು ಕರೆಕ್ಷನ್ ಬರುತ್ತೆ ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದೇ RSI 30ರ ಲೆವೆಲ್ ನ ಕೆಳಗಡೆ ಹೋದ್ರೆ ಸ್ಟಾಕ್ ಈಗ ಓವರ್ ಸೋಲ್ಡ್ ಝೋನ್ ನಲ್ಲಿ ಇದೆ, ಅಂದ್ರೆ ಇಲ್ಲಿಂದ ಒಂದು ಬೈಯಿಂಗ್ ಎಮರ್ಜ್ ಆಗ್ಬೋದು ಅನ್ನುವಂತ ಒಂದು ಅನಾಲಿಸಿಸ್ ಇರುತ್ತೆ. ಸೊ ಈ ರೀತಿಯಲ್ಲಿ 30ರ ಕೆಳಗಡೆ ಯಾವುದೇ ಒಂದು ಕಂಪನಿಯ RSI ನಿಮಗೆ ನೋಡೋದಕ್ಕೆ ಸಿಕ್ಕಿದ್ರೆ
ಆ ಲೆವೆಲ್ನಲ್ಲಿ ನೀವು ಬೈಯಿಂಗ್ ಅನ್ನ ಮಾಡ್ಬೋದಾಗುತ್ತೆ. 70ರ ಮೇಲೆ RSI ಹೋದ್ರೆ ಅಲ್ಲಿ ನೀವು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡ್ಕೋಬಹುದಾಗುತ್ತೆ. ಈ ಒಂದು ಸ್ಟ್ರಾಟಜಿಯನ್ನು ಕೂಡ ನೀವು ಫಾಲೋ ಮಾಡಬಹುದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಅಂದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.